ಕಲಬುರಗಿ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. 2024ರ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ. ಅಧಿಕಾರದಲ್ಲಿರುವಾಗ ಜನರ ಕೆಂಗಣ್ಣಿಗೆ ಗುರಿಯಾಗುವ ಬಂಡವಾಳಶಾಹಿ ಹೊಸ ಮುಖಗಳೊಂದಿಗೆ, ಗ್ಯಾರಂಟಿಗಳೊಂದಿಗೆ ಮತ್ತೆ ಜನರ ಬಳಿಗೆ ಬರ್ತಿದ್ದೇವೆ. ಇನ್ನೊಂದೆಡೆ ದುಡಿಯುತ್ತಿರುವ ಜನರ, ರೈತರ, ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕೆ ದಿನನಿತ್ಯ ಹೋರಾಟ ನಡೆಸುತ್ತಿರುವ SUPI ಕಮ್ಯುನಿಸ್ಟ್ ಪಕ್ಷ ಕೂಡ ಈ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ನಡೆಸುತ್ತಿದೆ. ದೇಶದ 19 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಮ್ಮ ಪಕ್ಷವು 151 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ನಿರ್ಧರಿಸಿದೆ. ಕರ್ನಾಟಕದಲ್ಲಿ ಈ ಬಾರಿ ಒಟ್ಟು 19 ಕ್ಷೇತ್ರಗಳಲ್ಲಿ ಸ್ಪರ್ಧೆ ನಡೆಸುತ್ತಿದೆ ಅಂತ SM ಶರ್ಮಾ ಹೇಳಿದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಇನ್ನೂ ಹಲವರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4, ಕಲಬುರಗಿ. ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ SUPI ಕಮ್ಯುನಿಸ್ಟ್ ಪಕ್ಷದಿಂದ ನಾನು SM ಶರ್ಮಾ ಲೋಕಸಭಾ ಕಣಕ್ಕೆ ಇವತ್ತು ಇಳಿತಾ ಇದ್ದೀನಿ. ನಮ್ಮ ಪಕ್ಷದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಾಗೇ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾದಿಂದ ಹಲವಾರು ಜನ ಚಳವಳಿಯನ್ನು ನಾವು ಬೆಳೆಸ್ತಾ ಇದ್ದೀವಿ. ಗುಲ್ಬರ್ಗದಲ್ಲಿ ತೊಗೊಂಡ್ರೆ ನೀವು ಗುಲ್ಬರ್ಗ ನೀರಿನ ಸಮಸ್ಯೆ ತೊಗೊಂಡು ನಾವು 84ರಿಂದನೂ ಕೂಡ ಹೋರಾಟನ ಬೆಳೆಸ್ತಾ ಇದ್ವಿ. ಗುಲ್ಬರ್ಗಕ್ಕೆ ಭೀಮಾ ಪ್ರಾಜೆಕ್ಟನ್ನು ಮೊಟ್ಟ ಮೊದಲೇ ಬೇಡಿಕೆ ಇಟ್ಟುಬಿಟ್ಟು ಅದನ್ನು ನಾವು ಅಚೀವ್ಮೆಂಟು ಆಯಿತು. ಭೀಮಾ ಪ್ರಾಜೆಕ್ಟು ಮೊದಲು ಇರಲಿಲ್ಲ ಅದು. ಸೊ ಇವನ್ನ ಕೃಷ್ಣದಿಂದ ಬೇರೆ ಕಡೆಯಿಂದ ನೀರು ತಂದು ಜನಗಳಿಗೆ ಕೊಡುವಂಥ ಸ್ಥಿತಿ ನೀವು ಅವತ್ತಿನ ಕಾಲದಲ್ಲಿತ್ತು. ಆಗಿನಿಂದಲೂ ಕೂಡ SUPI ಕಮ್ಯುನಿಸ್ಟ್ ಪಕ್ಷದಿಂದ ಆ ಹೋರಾಟಕ್ಕೆ ನೇತೃತ್ವ ಕೊಟ್ಟು ಒಂದು ಗೆಲುವನ್ನು ಗಳಿಸಿತು. ಅದಲ್ಲದೆ ಇವತ್ತು ನಿರುದ್ಯೋಗ ಸಮಸ್ಯೆ ನಾವು ನೋಡ್ತಾ ಇದ್ದೀವಿ. ಹಲವಾರು ಕಡೆ ಇವತ್ತು ಹುದ್ದೆಗಳ ಖಾಲಿ ಇದ್ದರೂ ಸಹಿತ ಸರ್ಕಾರ ಭರ್ತಿ ಮಾಡ್ತಾ ಇಲ್ಲ. ಬರೀ ಗುತ್ತಿಗೆ ಪದ್ಧತಿ ಮೇಲೆ ಇಡೀ ಇಲಾಖೆಗಳನ್ನು, ಗುಲ್ಬರ್ಗ ಅಂತ ಯೂನಿವರ್ಸಿಟಿಯನ್ನು 20 ವರ್ಷದಿಂದ ಅಲ್ಲಿ ನೇಮಕಾತಿ ಇಲ್ಲ ಸ್ನೇಹಿತರೆ. ಅಂಥ ಅಲ್ಲಿ ಕೂಡ ಇವತ್ತು ಹುದ್ದೆಗಳು ಖಾಲಿ ಇದಾವೆ. ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಖಾಲಿ ಇದ್ದರೂ ಸಹಿತ ಹುದ್ದೆಗಳು ಭರ್ತಿ ಮಾಡ್ತಿಲ್ಲ. ಹುದ್ದೆಗಳು ಭರ್ತಿ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಬೇಡಿಕೆ ಇದೆ. ಸೊ ಅದನ್ನು ಮಾಡಬೇಕು ಅಂತೇಳಿ ನಾವು ಗೆದ್ದು ಬಂದರೂ ಸಹಿತ ಅದನ್ನು ಮಾಡೋದಕ್ಕೆ ನಮ್ಮ ಎಲ್ಲ ಸರ್ವ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಅದಲ್ಲದೆ ಶಿಕ್ಷಣದ ವ್ಯಾಪಾರೀಕರಣ ನೋಡ್ತಾ ಇದ್ದೀವಿ. ಬೆಂಗಳೂರು ಬಿಟ್ಟರೆ ಗುಲ್ಬರ್ಗನೇ ದೊಡ್ಡ ವ್ಯಾಪಾರೀಕರಣದ ಕೇಂದ್ರ ಆಗೋಗ್ಬಿಟ್ಟಿದೆ. ಬಡ ಮಕ್ಕಳು ಇವತ್ತು ಈ ಇಂಜಿನಿಯರಿಂಗು, ಮೆಡಿಕಲ್ಲು, ಏನು ಪ್ರೊಫೆಷ್ನಲ್ ಕೋರ್ಸ್ ಅಂತ ಹೇಳ್ತೀವಿ, ಒಂದು ಹಂತವನ್ನು ತೊಗೊಳಕ್ಕೆ ಆಗ್ತಾ ಇಲ್ಲ. ಸರ್ಕಾರದ ಫೀಸು ಏರಿಸಿದ್ದಾರೆ. ಇನ್ನು ಪ್ರೈವೇಟ್ ಹತ್ರ ಹೋದರೆ ಅವರು ಇನ್ನೂ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಅದ್ರ ಪರಿಣಾಮ ಏನಪ್ಪ ಅಂದರೆ ಬಡ ಮಕ್ಕಳು ಬಲಿಪಶು ಆಗ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತು ಎಲ್ಲ ವರ್ಗದ ಜನಗಳಿಗೆ ಶಿಕ್ಷಣ ಸಿಗಬೇಕು ಅಂತೇಳಿ ಒಂದು ಕಡೆ ಇವರು ಭಾಷಣ ಮಾಡ್ತಾರೆ, ಇನ್ನೊಂದು ಕಡೆ ಈ ಥರದ ಶಿಕ್ಷಣದ ವ್ಯಾಪಾರೀಕರಣ ಮಾಡಿ ಶಿಕ್ಷಣದಿಂದ ವಂಚಿತವಾಗಿರ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ ಸ್ನೇಹಿತರೆ. ಅಲ್ಲಿ ಶಿಕ್ಷಣದ ವ್ಯಾಪಾರೀಕರಣ ನಿಲ್ಲಿಸಬೇಕು ಅಂತೇಳಿ ನಾವು ಹಲವಾರು ಸಲ ಹೋರಾಟಗಳನ್ನು ಬೆಳೆಸಿದ್ದೀವಿ. ಕೆಲವು ಕಡೆ ಗೆಲುವನ್ನು ಕೂಡ ಸಾಧಿಸಿದ್ದೀವಿ ಸ್ನೇಹಿತರೆ. ಸೊ ನಾವು ಗೆದ್ದು ಬಂದರೆ ಅದನ್ನು ನಿಲ್ಲಿಸೋಕ್ಕೆ ನಮ್ಮ ಪ್ರಯತ್ನ ಮಾಡ್ತೀವಿ. ಆಮೇಲೆ ಈ ಭಾಗದಲ್ಲಿ ನೀರಾವರಿ, ನಮ್ಮ ರೈತರು ಇವತ್ತು ಇನ್ನೂ ಇಲ್ಲಿ ತನಕನೂ ಕೂಡ ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷಗಳಾದ್ರೂ ಒಣ ಬೇಸಾಯದಲ್ಲೇ ಅವತ್ತು ಅವರು ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ಬೆಲೆ ಸಿಗಲಾರ್ದೇ ಇವತ್ತು ಅವರು ಬೆವರು ಸುರಿಸಿ ದುಡಿದ್ರು ಸಹಿತ ಅವ್ರಿಗೆ ಯಾವುದೇ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ತೊಗರಿಗಾಗಿರ್ಬೋದು, ಬೇರೆ ಬೇರೆ ದವಸ ಧಾನ್ಯಗಳಿಗೆ ಬೆಂಬಲ ಬೆಲೆ ಇಲ್ಲ. ಇದ್ರ ಪರಿಣಾಮ ಏನಪ್ಪ ಅಂದರೆ ಬಡವರಾಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅಲ್ಲಿ ತೊಗರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು. ಈ ಭಾಗದಲ್ಲಿ ನೀರಾವರಿ ಆಗಬೇಕು ಅಂತ ಹೇಳಿಸಿದ ನಾವು ಬೇಡಿಕೆನೂ ಇಟ್ಟಿದ್ದೀವಿ. ಮತ್ತು ಗೆದ್ದು ಬಂದರೆ ಅದನ್ನು ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಸೊ ಇಷ್ಟು ನಾನಿವತ್ತು ಜನಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಸೊ ಈ ಒಂದು ಜನಪರವಾಗಿರ್ತಕ್ಕಂಥ ಹೋರಾಟ ಮಾಡುವಂಥ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾದ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು ದಯವಿಟ್ಟು ಜನರು, ಗುಲ್ಬರ್ಗ ಜನಗಳು ವೋಟ್ ಹಾಕಬೇಕು, ನನ್ನನ್ನು ಗೆಲ್ಲಿಸ್ಬೇಕಂತೇಳಿ ಗುಲ್ಬರ್ಗ ಜನತೆಯಲ್ಲಿ ಮನವಿ ಮಾಡ್ತಾರೆ. ತಮ್ಮ ಹೆಸರು? SM ಶರ್ಮಾ, SUPI ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ.